ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸೊ ಇನ್ನು ಈ ನೋಡಿ BMTC ಆಕ್ಸಿಡೆಂಟ್ಗಳಾಗ್ತವೆ, ಅದಕ್ಕೆ ಕಾರಣಗಳು ಕೇಳಿದಾಗ ಶಾಕ್ ಹೊಡೆದು ಹೋಗ್ಬಿಡ್ತೀವಿ ನಾವು. BMTC ಅಪಘಾತ ಆಗುತ್ತಲ್ಲ, ಅದಕ್ಕೆ ಕಾರಣಗಳೇನೇನು? ಒಂದು ಕಡೆಗೆ ಡ್ರೈವರು ಕಂಡಕ್ಟರು ಕಿತ್ತಾಡ್ಕೊಂಡು ಆಕ್ಸಿಡೆಂಟ್ ಮಾಡಿದ್ರಾ? ಅದೇ ಆಗಿರೋ ಘಟನೆ ಈಗ MD ಸ್ಥಳಕ್ಕೆ ಬರೋ ತನಕ ನಾವು ಬಿಡಲ್ಲ ಅಂತ ಸ್ಥಳೀಯರಿಗೆ ಘೇರಾವ್ ಹಾಕಿದ್ದಾರೆ, ಬಸ್ಗಳನ್ನು ತಡೆ ಹಿಡಿದಿದ್ದಾರೆ. ಬೆಂಗಳೂರಿನ ಪೀಣ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪೀಣ್ಯ ಸೆಕೆಂಡ್ ಸ್ಟೇಜ್ನಲ್ಲಿ, ಯಾಕೆಂದರೆ ಆಕ್ಸಿಡೆಂಟ್ ಆಗಿದ್ದು, ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬರ ಪ್ರಾಣ ಹೋಗಿದ್ದು, 4 ಜನರ ಸ್ಥಿತಿ ಗಂಭೀರವಾಗಿದೆ. ಆಕೆ ಫೋಟೋನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸುಮಾ ಅಂತ ಈಕೆ ಹೆಸರು. ಪಾಪ ಏನು ತಪ್ಪು ಮಾಡಿದ್ಲು ಈಕೆ? ಒಂದು ಮೂಲದ ಪ್ರಕಾರ ಈ ಡ್ರೈವರ್ ಇರಲಿಲ್ಲ, ಕಂಡಕ್ಟರೇ ಬಸ್ಸನ್ನು ಮೂವ್ ಮಾಡದ ಅಂತ. ಇನ್ನೊಂದು ಕಡೆಗೆ ಇಬ್ಬರು ಜಗಳ ಮಾಡಿಕೊಂಡು ಒಬ್ರಿಗೊಬ್ಬರು ಆಮೇಲೆ ಈ ಆಕ್ಸಿಡೆಂಟ್ ಆಯಿತು ಅಂತ. ಏನಿದ್ರ ಅರ್ಥ? ಹೇಳೋರು ಕೇಳೋರು ಯಾರಿಲ್ವಾ ಹಾಗಾದರೆ? ನೋಡಿ, ಈ ಅಮ್ಮನ ಪ್ರಾಣನೇ ಹೊರಟೋಯ್ತು. ಇವಾಗ 4 ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರ ಸ್ಥಿತಿ ಗಂಭೀರವಾಗಿದೆ. ಜನ ಎಲ್ಲ ಸೇರಿಕೊಂಡ್ರು, ಬಸ್ಗಳನ್ನು ಮುತ್ತಿಗೆ ಹಾಕಿದ್ರು. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಬಸ್ಗಳನ್ನು, ಬರಲಿ MD ಬರಲಿ, ಸಮಜಾಯಿಷಿ ಕೊಡಲಿ ಅಂತ ಜನ ಅಪ್ಪಟ್ಟು ಹಿಡಿದಿದ್ದಾರೆ. ನೋಡಿ, ಆ ಹೋಟೆಲ್ಗೆ ಬಸ್ ಗುದ್ದಿರೋಂಥ ರೀತಿ ಕ್ಯಾಂಟೀನಿಗೆ, ಆ ಕ್ಯಾಂಟೀನ್ನೇ ಚಿಂದಿ ಎದ್ದು ಹೋಗಿದೆ. ಇವಾಗ ಒಂದು ಹುಡುಗಿ ರೋಡಲ್ಲಿ ಏನೋ ಹೋಗ್ಬೇಕಾದ್ರೆ ವೆಹಿಕಲ್ ಬಂದು ಹೊಡೆದ್ರೆ ಆಕ್ಸಿಡೆಂಟ್ ಅಂತ ಕರಿಬೋದು. ಅವಳ ಪಾಡಿಗೆ ಅವಳು ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ಹುಡುಗಿ ಊಟ ತಗೊಳಕ್ಕೆ ಅಂತ ಹೋಟೆಲ್ ಹತ್ರ ನಿಂತ್ಕೊಂಡಾಗ ಹೊಡೆದಿದ್ದಾರೆ ಅಂದ್ರೆ ಇದನ್ನ ಕೊಲೆ ಅಂತೀರಾ ಆಕ್ಸಿಡೆಂಟ್ ಅಂತೀರಾ? ನೀವು ಹೇಳ್ಬೇಕು, ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಈ ಥರ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಒಂದು ದಿನ ಇದನ್ನ ಒಂಥರ ಲೂಪ್ ಹೋಲ್ ಥರ ಆಗ್ಬಿಟ್ಟಿದೆ ಸರ್, ಲೂಪಿಂಗ್ ಥರ ಆಗ್ಬಿಟ್ಟಿದೆ. 1 ಸೆಕೆಂಡ್ ಲೇಟಾಗಿ ಹೋದ್ರೆ ಆಫ್ ಡೇ ಕಟ್ ಮಾಡ್ತಾರೆ. ಆಫೀಸ್ ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಇವತ್ತು ಸುಮಾ ಹೋಗಿರ್ಬೋದು, ನಾನು ಜನರಲ್ಲಾಗಿ ಹೇಳ್ತಾ ಇರೋದು. ಅವ್ರು ಕಟ್ ಮಾಡ್ತಾರೆ ಅಂತ ಅವ್ರು ಆಫ್ ಡೇ ಹೋಗುತ್ತೆ ಅಂತ ಅವ್ರ ರಶಲ್ಲಿ ಇರ್ತಾರೆ. ಎಷ್ಟೊಂದು ಜನ ಊಟ ತಿಂದಿರಲ್ಲ, ಬಸ್ಸಲ್ಲಿ ಕುತ್ಕೊಂಡು ತಿಂಡಿ ತಿಂತೀನಿ, ಸ್ವಲ್ಪ ಜಾಗ ಬಿಡಿ ಅಂತ ಹೇಳೋರು ಇರ್ತಾರೆ. ಸ್ವಲ್ಪ ಜಾಗ ಬಿಡಿ ಮೇಡಮ್, ತಿಂಡಿ ತಿನ್ಕೊಂಡು ಯಾಕೆ ಪ್ರೆಷರು? ಯಾವುದರಿಂದ ಬದುಕ್ತಾ ಇದೀವಿ ಅಂತ ನನಗೆ ಅರ್ಥ ಆಗ್ತಲ್ಲ. ಇವತ್ತು ಹುಡುಗಿ ಹೊಡೆದಿದ್ದಾರೆ, ಅವ್ರು ಯಾರೋ ಬಂದ್ಬಿಟ್ಟು 50,000 ಫಸ್ಟ್ ಕೊಡ್ತೀವಿ, ಆಮೇಲೆ ನೀವು ಕಂಪ್ಲೇಂಟ್ ಕೊಡಿ. ನೀವು ಸತ್ತೋಗಿದ್ದಾರೆ, ಯಾರೋ ಬಂದಿದ್ದಾರೆ, ನಮ್ಗೆ ಯಾರಂತ ಗೊತ್ತಿಲ್ಲ. ನಾವು 50,000 ಫಸ್ಟ್ ಕೊಡ್ತೀವಿ. 50,000 ಅವ್ರು ತಿಂಡಿ ಪಾರ್ಸಲ್ ತಗೊಳಕ್ ನಿಂತಿದ್ರಂತೆ ಹೋಟ್ಲ ಹತ್ರ ಹೋಗಿ ಬಸ್ ಹೋಗಿ ಗುದ್ದಿರೋದು. ಮರ ಎಲ್ಲ ಬಿದ್ದಿದೆ ಅಂತ ಮಾತಾಡ್ತಾ ಇದ್ರು, ಹೋಟೆಲ್ ಎಲ್ಲ ಇದಾಗಿದೆ ಅಂತ. ಅವ್ರು ತುಂಬ ಒಳ್ಳೆಯವರು, ಅಪ್ಪ ಅಮ್ಮ ಊರಲ್ಲಿ ಎಲ್ಲರೂ ಇಷ್ಟಪಡೋ ಮಗಳು ಅವಳು. ತುಂಬ ಚೆನ್ನಾಗಿ ಮನೇನು ನೋಡಿಕೊಂಡು, ಅಪ್ಪ ಅಮ್ಮನೂ ನೋಡಿಕೊಂಡು, ಕೆಲಸನೂ ಮಾಡ್ಕೊಂಡು, ತಮ್ಮನೂ ನೋಡ್ಕೊತಾ ಇದ್ಲು. ಮೊನ್ನೆ ಇಲ್ಲೇ ಇದ್ದಾನೆ, ಆಪ್ರೇಷನ್ ಆಗ ಅವನು ಊರಲ್ಲಿದ್ದ, ಈಗ ಒಬ್ಬಳೇ ಇದ್ಲು. ನಾವೇ ಒಬ್ಬಳೇ, ಅಪ್ಪ ಅಮ್ಮ ಹಳ್ಳಿಲಿ ಬೆಳೆಯೋದು, ಅವ್ರಿಗೂ ಯಾರು ಇದು ಮಾಡೋದಿಲ್ಲ. ನಾನೇ ದುಡಿತೀನಿ, ನಾನು ನೋಡ್ಕೊತೀನಿ ಅಪ್ಪ ಅಮ್ಮನ ಅಂತ ನೋಡ್ಕೊತಿದ್ಲು. ಎಲ್ಲ ಚೆನ್ನಾಗಿದ್ಲು, ಎಲ್ಲರನ್ನೂ ನೋಡ್ಕೊತಿದ್ಲು, ಎಲ್ಲರ ಹತ್ರ ಚೆನ್ನಾಗಿದ್ಲು. ಅಲ್ಲ ಸರ್, ಸುಮಾರು ಈ ಥರ ಆಗ್ತಿದೆ. ಡ್ರೈವರ್ ಕಂಡಕ್ಟ್ರು ಇಂದ ಭಾಳ BMTC ಇಂದ ಸುಮಾರು ನಮ್ಮ ತಂಗಿಗೆ ಅಂತಲ್ಲ, ಸಿಟಿ ಒಳಗಡೆ ಅಂತೂ ಮಕ್ಕಳು, ಸ್ಕೂಲ್ ಮಕ್ಕಳು, ಕಾಲೇಜ್ಗೆ ಹೋಗೋರು ಎಲ್ಲರಿಗೂ ತುಂಬಾ ಇದು ಕಷ್ಟ ಇದೆ ಸಿಟಿ ಒಳಗಡೆ ಓಡಾಡಕ್ಕೆ ಇವತ್ತಿನ ಜೀವನದಲ್ಲಿ. ಅರ್ಜೆಂಟ್ MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.